ಹಾಯ್ ಆಲ್ ಇವತ್ತು ಗುರುವಾರ ನಾನು ಹಾಕೊಂಡಿರೋ ಸೀರೆ ನಮ್ಮ ಶಾಂತತ್ತೆ ನಮ್ಮ ಅಮ್ಮಂಗೆ ಕೊಟ್ಟಿದ್ದು ಅರಿಶಿನ ಕುಂಕುಮಕ್ಕೆ ಅಂತ. ನಮ್ಮಮ್ಮ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾರೆ, ನಾನು ಏನು ಕಲರ್ ಇಲ್ಲ, ನಾನು ಬ್ಲ್ಯಾಕೆ. ಆದರೂ ನಮ್ಮಮ್ಮ ನಿಂಗೆ ಚೆನ್ನಾಗಿ ಕಾಣುತ್ತೆ ಹಾಕು ಅಂತ ಕೊಟ್ಟಿತ್ತು. ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಶಾಂತತ್ತೆ ಈ ವರ್ಷ ನಮ್ಮಮ್ಮ ಇರಲಿಲ್ಲ ಅಲ್ವಾ, ಅವರು ನಮ್ಮಮ್ಮಂಗೆ ಕೊಡಬೇಕಾಗಿರೋ ಸೀರೆನ ನನಗೆ ಕೊಟ್ಟರು. ಕೊಡಬೇಕಾದ್ರೆ ನೀನು ಚೆನ್ನಾಗಿರೋ ತೊಗೋತೀಯಾ, ಹೆಂಗೋಯ್ತಾ ಏನೋ ಕಣವ ಅಂತ ಅಂದ್ಬಿಟ್ಟು ಹಾಕು ಅಂದ್ಬಿಟ್ಟು ಕೊಟ್ಟು. ಆದರೆ ಅರಿಶಿನ ಕುಂಕುಮ ಕೊಟ್ಟಿರೋದನ್ನ ನಾವು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಅವ್ರು ಏನೇ ಕೊಡಲಿ ಯಾವುದೇ ಕೊಡಲಿ ಪ್ರೀತಿಯಿಂದ ಇಸ್ಕೊಳ್ಳೋದು ನನಗೆ ಗೊತ್ತಿರೋದಷ್ಟೇ. ಅದು ಕೊಡ್ತಾರಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಅದನ್ನ ಹೆಂಗೆ ಹೇಳೋಕ್ಕೆ ಸಾಧ್ಯ? ನಾನಂತೂ ಹೇಳೋದೇ ಇಲ್ಲ. ನಾನು ಹಾಕ್ಕೊಂಡಿದ್ದೀನಿ ನೋಡತ್ತೆ, ಕೊಟ್ಟಿರೋ ಸೀರೆ ಚೆನ್ನಾಗಿ ಕಾಣ್ತಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ವರ್ಷ ಕೊಟ್ಟಿರೋದು ಅದಕ್ಕಿಂತನೂ ಈ ಸೀರೆ ಹಾಕೊಳ್ಳೋಕ್ಕಿಂತನೂ ಆ ಸೀರೆ ನನಗೆ ಇನ್ನೂ ಖುಷಿ ಇದೆ. ಯಾಕಂದರೆ ನೀನು ಕೊಡೋ ಪ್ರೀತಿ ನಮ್ಮಮ್ಮ ಪ್ರತಿ ಸಲನೂ ಬಂದಾಗೆಲ್ಲ ಹೇಳ್ತಿತ್ತು. ನೀನು ನಮ್ಮ ಮನೆಗೆ ಹೋಗಿ ಕೊಡಬೇಕಾದ್ರೆ ಶಾಂತತೆ ಬಂದಿತ್ತು, ಗೌರಿ ಹಬ್ಬ ಬಂದರೆ ಸಾಕು ಮನು ಬರ್ತಾನೆ, ಶಾಂತತೆ ಬರ್ತದೆ ಅಂತ ಹೇಳೋದು. ಆ ನೆನಪಿಗೆ ನನಗೆ ಇವತ್ತು ವೀಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅತ್ತೆ ಸೀರೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾಳೆ ಮಹದೇಶ್ವರನ ಬೆಟ್ಟಕ್ಕೆ ಹೊರಟಿದ್ದೀವಿ. ಇವತ್ತೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ಮುಂಚೆ ಎಲ್ಲ ತುಂಬ ನೀಟಾಗಿ ಹೋಗ್ತಾಯಿದ್ರು. ನಮ್ಮ ಮನೆ ದೇವರಾಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಅರಿಶಿನ ಸೀಗೆಕಾಯಿಲೆಲ್ಲ ಸ್ನಾನ ಮಾಡಿಸಿ ಅದನ್ನು ನುಂಗಿಸ್ತಾಯಿದ್ರು. ನಾವು ಅಷ್ಟೊಂದೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಮುಂಚಿನ ಥರ ಎಲ್ಲ ಅಡಿಕೆ ಎಲೆ ಬರುತ್ತೆ ಅದರಲ್ಲೆಲ್ಲ ಬುತ್ತಿ ಎಲ್ಲ ಕಟ್ಕೊಂಡು ಹೋಗೋರು. ಬಟ್ ನಾನು ತುಂಬ ವರ್ಷ ಆಗಿಬಿಟ್ಟಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದ್ರಿಂದ. ಆದರೆ ನಾನು ಅಷ್ಟೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಲ್ಲಿ ಇದ್ದಿದ್ರಲ್ಲಿ ನಾವು ನೀಟಾಗಿ ಹೋಗ್ಬೇಕಲ್ವ. ಪ್ರತಿಯೊಂದೂ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಇವತ್ತೇ ಕ್ಲೀನ್ ಮಾಡಿ ಹೋಗ್ಬಿಟ್ಟೋಣ, ನಾಳೆ ಮಾಡ್ಕೊಳಕ್ಕಾಗಲ್ಲ ಹೊರಡ್ರಷ್ಟರಲ್ಲಿ. ಅದಕ್ಕೆ ನಾನೆಲ್ಲ ಇವತ್ತೇ ಮಾಡ್ಕೋತಾ ಇದ್ದೀನಿ. ನಮ್ಮ ಚಿಕ್ಕ ಮಗನ ಮಲಗಿಸಿದ್ದೆ. ನಿಮಗೆ ಗೊತ್ತಲ್ಲ, ನಾನು ಪ್ರತಿ ಸಲ ಅವ್ನು ಮಲಗಿದಾಗಲೇ ಕೆಲಸ ಮಾಡ್ಕೋಬೇಕು, ಎಲ್ಲರೂ ಆಗಿಲ್ವಾ. ಅಲ್ಲೇ ನಾನು ಮಾಡ್ಕೊಳೋಣ ಅನ್ನೋಷ್ಟರಲ್ಲಿ ಅವ್ನು ಎದ್ದೇ ಬಿಟ್ಟು ಅವ್ನು ಸ್ವಲ್ಪ ಸೌಂಡ್ ಆದರೂ ಎದ್ದೇಳ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಅವ್ನು ಎತ್ಕೊಂಡೇ ನಾವು ಹಾಕಿರೋ ಗಿಡದಲ್ಲೇ ನಂಗೆ ಎಲೆಗಳು ಸಿಗ್ತಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಅವಾಗವಾಗ ನಾನು ಇದರಲ್ಲೇ ಹಾಕ್ತಾಯಿರ್ತೀನಿ. ದೀಪ ಹಚ್ಚೋಣ ಅಂದ್ಬಿಟ್ಟು ಪಾಪನ ಮಲಗಿಸಿದ್ದೆ. ಅವ್ನು ನನ್ನೇ ಎದ್ದು ನೋಡ್ತಿದ್ದಾನೆ ನೋಡಿ. ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.